ಹಲೋ, 1 2 3 4 5 6 7 ನೋಡ್ರಿ, ಒಂದ ಉಸಿರಿನೊಳಗೆ 7 ಕಲ್ಲ. 7ನೇ ಕಲ್ಲ ತೂಕ 39 kg. ಎಂಟು 9 ಬರೋಬ್ಬರಿ 10 ಕಲ್ಲನ್ನ ಎತ್ತಿರ್ತಕ್ಕಂಥವರು ಅಂಕಲಿಗಿಯ ಪೈಲ್ವಾನ್ರು ಆಕಾಶ್ ಪೈಲ್ವಾನ್ರು. ಇವರು ಆಕಾಶ್ ಅಂಕಲಿಗೆ 21 ವರ್ಷದ ಯುವಕ, 70 kg ದೇಹ ತೂಕ. ಈಗಾಗಲೇ 10 ಕಲ್ಲುಗಳನ್ನು ಎತ್ತಿರ್ತಕ್ಕಂಥದ್ದು. ಈಗ 11ನೇ ಕಲ್ಲು 51 kg ಕಲ್ಲದು. 51 kg ಬರೋಬ್ಬರಿ 50, ಅರ್ಧ ಕ್ವಿಂಟಾಲ್. ಅದು ಒಂದ ಕೈಲೆ ಬಹಳ ಹುಷಾರಾಗಿ ಎತ್ತಬೇಕದು. ಯಾಕಂದ್ರೆ ಕಲ್ಲನ್ನ ಎತ್ತುವತ್ನಲ್ಲಿ ಒಂದೀಟ್ ಆ ಕಡೆ ಈ ಕಡೆ ಆದ್ರ ಕೈ ಎಲುಬು ಮುರಿಯುವಂತ ಸಾಧ್ಯತೆನೆ ಹೆಚ್ಚಿರೋದ್ರಿಂದ ಆ ಪೈಲ್ವಾನ್ರು ಹೆಂಗ ತಯಾರಿ ಮಾಡಿರ್ತಾರೋ, ಎಷ್ಟು ಅದರ ಪರಿಶ್ರಮ ಅನ್ನ ಹೊಂದಿರ್ತಾರೋ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. 11ನೇ ಕಲ್ಲನ್ನ ಎತ್ತಿದ್ರು. 15ನೇ ಕಲ್ಲಿದು 55 kg ಕಲ್ಲು ಆಕಾಶ್ ಅಂಕಲಿಗೆ, ಶಬಾಷ್. ಈಗ 13ನೇ ಕಲ್ಲು 56 kg ಆಕಾಶ್ ಅಂಕಲಿಗೆ, ಸಾಕಿನ ಅಂಕಲಿಗೆ. 13ನೇ ಕಲ್ಲು 56 kg ಕಲ್ಲು. ಇಲ್ಲಿವರೆಗೆ ಬಹಳ ಕಡಿಮೆ ಸಮಯದಲ್ಲಿ 12 ಕಲ್ಲುಗಳನ್ನ ಎತ್ತಿರ್ತಕ್ಕಂಥ ಆಕಾಶ ಅಂಕಲಿಗೆ ಅವರು ಈಗ 13ನೆಯ ಸಂಗ್ರಾಮ್ ಕಲ್ಲನ್ನ ಎತ್ತಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ. $56 kg ಇರ್ತಕ್ಕಂಥ ಸಂಗ್ರಾಮ್ ಕಲ್ಲನ್ನ ಈಗ ಎತ್ತಿರ್ತಕ್ಕಂಥದ್ದು. ನೀಟ್ ಕಲ್ಲ ನೆಲಕ್ಕೆ ಹಾಕಾಗ ನಾವು ಪದೇ ಪದೇ ಹೇಳ್ತಾ ಇರ್ತೀವಿ, ಕಲ್ಲು ಉಳಿದ್ರ ನಿಮಗೆ ಕಲೆ ಉಳಿತೈತಿ. ಕಲ್ಲು ಏನಾದರೂ ಹಾಳಾದು ಅಂದ್ರ ಏನು ಮಾಡಕ್ಕಾಗಂಗಿಲ್ಲ. ಹಲವಾರು ವರ್ಷಗಳಿಂದ 14ನೇ ಕಲ್ಲು 14ನೇ ಕಲ್ಲು 57 kg ಇರ್ತಕ್ಕಂಥ ಈ ಸಂಗ್ರಾಮ್ ಕಲ್ಲನ್ನ ಎತ್ತಲಿಕ್ಕೆ ರೆಡಿ ಆಗಿರ್ತಕ್ಕಂಥ ಆಕಾಶ್ ಅಂಕಲಿಗೆ ಅವರು 57 kg ಇರ್ತಕ್ಕಂಥ 14ನೇ ಕಲ್ಲನ್ನ ಎತ್ತಿರ್ತಕ್ಕಂಥ ಆಕಾಶ್ ಅಂಕಲಿಗೆ ಅವರು ಈಗ 15ನೇ ಕಲ್ಲನ್ನ ಎತ್ತಲಿಕ್ಕೆ ಸಿದ್ಧರಾಗಿದ್ದಾರೆ. ಈಗ ಎತ್ತಕ್ಕಂಥ ಕಲ್ಲು 15ನೇ ಕಲ್ಲು 58 kg 58 kg ಇರ್ತಕ್ಕಂಥ 15ನೇ ಕಲ್ಲು. ಹದಿನೈದನೇ ಕಲ್ಲು 58 kg ಆಕಾಶ್ ಅಂಕಲ್ಗಿ, ಸಾಕಿನ್ ಅಂಕಲ್ಗಿ. 15ನೇ ಕಲ್ಲು 21 ವರ್ಷದ ಯುವಕ, 70 kg ದೇಹ ತೂಕ. ನಿಮ್ಮ ಮೇಲೆ ನಿಮಗೆ ನಿಯಂತ್ರಣ ಬಹಳ ಮುಖ್ಯ. ಇಲ್ಲಿ ಒಂದೀಟ ಆ ಕಡೆ ಈ ಕಡೆ ಆದ್ರ ಬಹಳ ತೊಂದರೆ ಆಗ್ತದೆ. ತಾವೆಲ್ಲರೂ ಅದನ್ನ ಗಮನದಲ್ಲಿ ಇಟ್ಟುಕೊಂಡು ನಿಮ್ಮ ಸಾಮರ್ಥ್ಯ ಏನೈತೋ, ದಿನ ನೀವು ಎಷ್ಟು ಕಲ್ಲಿನವರೆಗೆ ಅದನ್ನ ತಯಾರಿ ಮಾಡಿರ್ತೀರೋ, ನಾವಿಲ್ಲಿ ಕಲ್ಲಿನ ತೂಕವನ್ನು ಹೇಳ್ತಾ ಇರ್ತೀವಿ. ನಿಮ್ಮ ಪ್ರಯತ್ನ
ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಇರಲಿ ಅನ್ನುವಂಥದ್ದು. ಕೆಲವು ಸರಿ ಏನಾದರೂ ಅಚಾತುರ್ಯಗಳ ನಡೆದ್ರ, ಅದು ತಮ್ಮ ದೈಹಿಕ ನ್ಯೂನ್ಯತೆಗಳಾದ್ರೆ ತಾವೆಲ್ಲ ಜೀವನ ಪೂರ್ತಿ ಅದನ್ನ ಸಮಸ್ಯೆಯನ್ನು ಅನುಭವಿಸಬೇಕಾಗಿರೋದ್ರಿಂದ ತಾವು ಅದನ್ನು ಕೂಡ ಒಂದು ಪ್ರಜ್ಞೆಯಲ್ಲಿ ಇಟ್ಕೊಂಡು ಈ ಪ್ರದರ್ಶನವನ್ನು ಮುಂದುವರಿಸಬೇಕಂತೇಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಆಕಾಶ್ ಅಂಕಲಿಗೆ, ಸಾಕಿನ ಅಂಕಲಿಗೆ, 21 ವರ್ಷದ ಯುವಕ, 70 kg ದೇಹ ತೂಕ, 16ನೇ ಕಲ್ಲು, 59 kg. 16ನೇ ಕಲ್ಲಿದು, 59 kg ಕಲ್ಲಿದು. ಆಕಾಶ್ ಅಂಕಲಿಗೆ, ಸಾಕಿನ ಅಂಕಲಿಗೆ, ಶಬಾಷ್ ಶಬಾಷ್ ಶಬಾಷ್. ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ನಿಯಂತ್ರಣವನ್ನ ಸಾಧಿಸ್ತಾ ಆ ಕಲ್ಲನ್ನು ಆಕಾಶದಲ್ಲಿ ತೇಲಿಸ್ತಾ ನೆಲಕ್ಕೆ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆಕಾಶ್ ಅಂಕಲಿಗೆ, ಸಾಕಿನ ಅಂಕಲಿಗೆ. ಅವರು 21 ವರ್ಷ, 70 kg ದೇಹ ತೂಕ ಅವ್ರದ್ದು. ಮುಂದಿನ ತಯಾರಿ ರಮೇಶ್ ನಾಗೂರು, ಬಸವನ ಬಾಗೇವಾಡಿ ಅವರು. ತಯಾರಿ ಒಳಗಿರ್ರಿ. ಒಂದೀಟ ಈಗಾಗಲೇ ಎತ್ತಿರ್ತಕ್ಕಂಥ ಪೈಲ್ವಾನ್ರು ಒಂದಿಷ್ಟು ಕಲ್ಲು ಎತ್ಕೊಳ್ಳುವಂತ ಪ್ರಯತ್ನ ಮಾಡ್ರಿ ನೀವು ಒಂದಿಷ್ಟು. ಯಾಕಂದ್ರೆ ಆ ಕಲ್ಲು ಕೂಡ ದಿವಸ ಕುಸ್ತಿ ಹಿಡಿದವ್ರು ನೀವೇ ಇರೋದ್ರಿಂದ ಆ ಕಲ್ಲು ನಿಮ್ಮ ಮಾತು ಕೇಳ್ತಾವು. ಅದಕ್ಕೆ ಒಂದು ಈಟ್ ಆ ಕಲ್ಲುಗಳನ್ನ ಇಟ್ಕೊಳ್ಳುವಂತ ಕೆಲಸ ತಾವು ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಿ ಹೋದ್ರಿ? ವಾವ್, ಬಹಳ ಸುಂದರವಾಗಿರ್ತಕ್ಕಂಥ ಪ್ರಯತ್ನ ಇದೆ. 2-3 ಸಾರಿ ಕೆಳಕ್ಕೆ ಬಿಟ್ಟು 3ನೇ ಸಾರಿ ಅದನ್ನ ಮೇಲಕ್ಕೆ ಎತ್ತಿ ತಮ್ಮ ಸಾಮರ್ಥ್ಯವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಆಕಾಶ್ ಅಂಕಲಿಗೆ ಅವರು. ಇಲ್ಲಿವರೆಗೆ 17 ಕಲ್ಲುಗಳನ್ನ ಎತ್ತಿರ್ತಕ್ಕಂಥದ್ದು. ಅದೇ ರೀತಿ ಸಚಿನ್ ಸಾವಳಿಗೆ ಮತ್ತು ಅರುಣ್ ಬಿಸ್ನಾಳ್ ಅವರು ಇದ್ರ ತಾವು ಸ್ವಲ್ಪ ಪ್ರವೇಶ ಫೀ ಕೊಟ್ಟು ಹೋಗ್ಬೇಕಿಲ್ಲಿ. ಇರ್ಲಿಕ್ಕಂದ್ರೆ ನೀವು ಬಂದಿಲ್ಲ ಅಂತ ಡಿಸೈಡ್ ಮಾಡಿ ಜನ ಹೆಚ್ಚಾಗ್ಯಾರು, ನಾವು ನಿಮ್ಮನ್ನು ಕಡಿಮೆ ಮಾಡ್ತೀವಿ. ಈಗಾಗಲೇ 24 ಜನ ಅದಾರು. ಸಮಯ 1:45 ಆಗೈತಿ. ಇನ್ನ ಪ್ರಸಾದಕ್ಕೆ ಹೋಗ್ಬೇಕು ನಾವೆಲ್ಲ. ಇನ್ನ ಗುಂಡೆ ಎತ್ತೋದೈತಿ, ಚೀಲ ಎತ್ತೋದೈತಿ. ನಿಮ್ಮ ಪ್ರದರ್ಶನವನ್ನ ನೋಡಿ ಖುಷಿ ಕೊಡೋದೈತಿ. ತಾವೆಲ್ಲಾದ್ರೂ ಇದ್ರ ಯಾರು ಸಚಿನ್ ಸಾವಳಿಗೆ ಮತ್ತು ಅರುಣ್ ಬಿಸ್ನಾಳ್ ಅವರು ತಮ್ಮ ಪ್ರವೇಶ ಫೀಯನ್ನ ಕೊಟ್ಟು ಇಲ್ಲಿ ತಮ್ಮ ಹೆಸರನ್ನ ಖಾತ್ರಿಪಡಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತಾರೆ. ಅರುಣ್ ಬಿಸ್ನಾಳ್ ಅವರು ಪ್ರವೇಶ ಫೀ ಕೊಟ್ಟಿದ್ದಾರೆ. ಸಚಿನ್ ಸಾವಳಿಗೆ ಅವರು ಒಬ್ರು ಉಳಿದಾರ ನೋಡ್ರಿ. ಬಹುಶಃ ಅವ್ರು ಇಲ್ಲ ಅಂತ ನಾವು ಅನ್ಕೊಳ್ತೀವಿ. ಈಗ ಆಕಾಶ್ ಅಂಕಲಿಗೆ ಅವರು 18ನೆಯ ಸಂಗ್ರಾಮ್ ಕಲ್ಲನ್ನ ಎತ್ತಾ ಇದ್ದಾರೆ. ಅದರ ತೂಕ 18ನೇ ಸಂಗ್ರಾಮ್ ಕಲ್ಲಿನ ತೂಕ 70 kg. ಈ 70 kg ಇರ್ತಕ್ಕಂಥ ಕಲ್ಲನ್ನ ಬಹಳ ಲೀಲಾಛಾಲವಾಗಿ ತಮ್ಮ ಸಾಮರ್ಥ್ಯದ ಮೂಲಕ ಮೇಲಕ್ಕೆ ಎತ್ತಿರ್ತಕ್ಕಂಥ ಆಕಾಶ್ ಅಂಕಲಿಗೆ ಅವರು ಈಗ ತಯಾರಿಯಾಗಿದ್ದು 19ನೆಯ ಸಂಗ್ರಾಮ್ ಕಲ್ಲನ್ನ ಎತ್ತಲಿಕ್ಕೆ. 19ನೆಯ ಸಂಗ್ರಾಮ್ ಕಲ್ಲಿನ ತೂಕ 72 kg. ಆಕಾಶ್ ಅಂಕಲಿಗೆ ಅವರು ಈಗ 19ನೆಯ ಕಲ್ಲನ್ನು ಮೇಲಕ್ಕೆ ಎತ್ತಲಿಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಆ ಕಲ್ಲಿನ ತೂಕ 72 kg. ಆಕಾಶ್ ಅಂಕಲಿಗೆ ಅವರೇ, ಈಗ ನೀವು ಪ್ರಯತ್ನ ಮಾಡ್ತಿರ್ತಕ್ಕಂಥ ಕಲ್ಲಿನ ತೂಕ 72 kg. 19ನೆಯ ಕಲ್ಲು. ಅದೇ ರೀತಿಯಾಗಿ ಆಕಾಶ್ ಅಂಕಲಿಗಿ ಅವರ ಪ್ರದರ್ಶನವನ್ನು ನೋಡಿರ್ತಕ್ಕಂಥ ಊರಿನ ಮುಖಂಡರಾಗಿರ್ತಕ್ಕಂಥ ಶ್ರೀ ಶ್ಯಾಮು ಗುರ್ಲಿಂಗ್ ಕುಂಬಾರ್ ಅವರು 100 ರೂಪಾಯಿಗಳನ್ನ ಬಹುಮಾನದ ರೂಪದಲ್ಲಿ ನೀಡಿದ್ದಾರೆ. ಆ ಮಂದಿರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. 19ನೇ ಕಲ್ಲನ್ನ
ಬಹಳ ಸರಳವಾಗಿ ಎತ್ತಿರ್ತಕ್ಕಂಥ 72 ಕೆಜಿ ಭಾರ ಇರ್ತಕ್ಕಂಥ ಕಲ್ಲು. ಈಗ ಸಿದ್ಧರಾಗ್ತಕ್ಕಂಥದ್ದು 20ನೆಯ ಸಂಗ್ರಾಮ್ ಕಲ್ಲು 73 ಕೆಜಿ. 73 ಕೆಜಿ 73 ಕೆಜಿ ಇರ್ತಕ್ಕಂಥ 20ನೆಯ ಸಂಗ್ರಾಮ್ ಕಲ್ಲನ್ನ ಎತ್ತಲಿಕ್ಕೆ ಸಿದ್ಧರಾಗ್ತಾ ಇದ್ದಾರೆ ಆಕಾಶ್ ಅಂಕಲ್ಗಿ ಅವರು, ಸಾಕಿನ್ ಅಂಕಲ್ಗಿ. ಅದೇ ರೀತಿ ಮಲ್ಲಿಕಾರ್ಜುನ ಶಿವಗೌಡ ಬಿರಾದರ್ ಅವರು ಕೂಡ ಈ ಆಕಾಶ್ ಅಂಕಲ್ಗೆ ಅವರಿಗೆ 50 ರೂಪಾಯಿಗಳನ್ನ ಕಾಣಿಕೆಯಾಗಿ ನೀಡಿದರೆ ಆ ಮಹಿಳೆಯರಿಗೆ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಜಾತ್ರಾ ಮಹೋತ್ಸವದ ದೇಣಿಗೆಗಳನ್ನ ಪಟ್ಟಿಯನ್ನ ಬರೆಸ್ತಕ್ಕಂಥವ್ರು ನಮ್ಮ ಕಮಿಟಿಯವರ ವೇದಿಕೆ ಬಲಭಾಗದಲ್ಲಿದ್ದಾರೆ. ಅವರಿಗೆ ತಮ್ಮ ಕಾಣಿಕೆಯನ್ನ ಸಲ್ಲಿಸುವುದರ ಮೂಲಕ ಈ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ತಮ್ಮದು ಒಂದು ಅಳಿಲು ಸೇವೆ ಆಗ್ಲಿ ಅನ್ನುವಂತ ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಯಾರಾದರೂ ಆ ಪಟ್ಟಿಯನ್ನ ತಲುಪಿಸಿಲ್ಲೋ ದೇಣಿಗೆಯನ್ನ ನೀಡಿಲ್ಲೋ ತಾವು ದಯವಿಟ್ಟು ನೀಡಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಈಗ ಆಕಾಶ್ ಅಂಕಲ್ಗೆ ಅವರು 21ನೇ ಕಲ್ಲ ಎತ್ತಾ ಇದ್ದಾರೆ. 75 ಕೆಜಿ ತೂಕ, 75 ಕೆಜಿ ಇರ್ತಕ್ಕಂಥ ತೂಕವನ್ನ ಮೇಲಕ್ಕೆ ಎತ್ತಾ ಇದ್ದಾರೆ. ಪ್ರಯತ್ನ ವಿಫಲ ಆದ್ರೂ ಪರವಾಗಿಲ್ಲ, ನಿರಾಶೆಯಾಗದೆ ತಾಳ್ಮೆಯಿಂದ ಆ ಸಂಗ್ರಾಮ್ ಕಲ್ಲನ್ನ ಎತ್ತಲಿಕ್ಕೆ ನಿಮಗೆ ಇನ್ನೂ 2 ಅವಕಾಶಗಳಿದಾವೆ. ಆ 2 ಅವಕಾಶಗಳಲ್ಲಿ ಯಾವುದಾದ್ರೂ ಒಂದು ಅವಕಾಶವನ್ನ ಸದ್ಬಳಕೆ ಮಾಡಿಕೊಂಡು ತಾಳ್ಮೆಯಿಂದ ಈ 21ನೆಯ ಸಂಗ್ರಾಮ್ ಕಲ್ಲನ್ನ ನೀವು ಎತ್ತೀರಿ ಅನ್ನುವಂತ ಆಶಾ ಮನೋಭಾವನೆ ಇಟ್ಟುಕೊಂಡು ಈ ಕಲ್ಲಿನ ತೂಕ 75 ಕೆಜಿ. ಇಲ್ಲಿವರೆಗೆ ಬಹಳ ಲೀಲಾಜಾಲವಾಗಿ ಎಲ್ಲ ಕಲ್ಲುಗಳನ್ನ ಎತ್ತಿರ್ತಕ್ಕಂಥ ಆಕಾಶ ಅಂಕಲ್ಗೆ ಅವರು ಮೊದಲ ಬಾರಿಗೆ ಒಂದು ಚಾನ್ಸ್ ಅನ್ನು ತಗೊಂಡ್ರು. ಆ ಕಲ್ಲಿನ ತೂಕ 75 ಕೆಜಿ. ನೋಡ್ರಿ, ಆಕಾಶ್ ಅಂಕಲಿಗೆ ಅವರು ಎತ್ತಾ ಇದ್ದಾರೆ. ಅವ್ರ ತೂಕ 70 ಕೆಜಿ, ಕಲ್ಲಿನ ತೂಕ 75 ಕೆಜಿ. 21 ವರ್ಷದ ಯುವಕ ಒಂದು ಪ್ರಯತ್ನ ಮಾಡಿದ್ದಾರೆ. ಅದರ ನಾನು ಪೈಲ್ವಾನರಿಗೆ ವಿನಂತಿ ಮಾಡ್ಕೊಳ್ತೀನಿ, ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಿಮ್ಮ ಪ್ರದರ್ಶನವಿರಲಿ. ನಾವೇನಾದ್ರೂ ನಮ್ಮ ಸಾಮರ್ಥ್ಯ ಮೀರಿ ಏನಾದ್ರೂ ಮಾಡಕ್ ಹೋದ್ರೆ ಅದರಿಂದ ನಮಗೆ ಅವಘಡ ಆಗ್ತೈತಿ ಅನ್ನೋದನ್ನು ಕೂಡ ನಾವು ಪ್ರಜ್ಞೆಯಲ್ಲಿ ಇಟ್ಕೊಂಡು ನಾವು ಇಲ್ಲಿ ಕಾರ್ಯ ಪ್ರವೃತ್ತನಾಗೋಣ ಅಂತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಆಕಾಶ್ ಅಂಕಲ್ಗೆ, ಸಾಕಿನ ಅಂಕಲ್ಗೆ 21 ವರ್ಷದ ಯುವಕ, 70 ಕೆಜಿ ದೇಹ ತೂಕ, 75 ಕೆಜಿ ಕಲ್ಲಿನ ತೂಕ. 21ನೇ ಕಲ್ಲಿದು. ಇಲ್ಲಿವರೆಗೆ ಬಹಳ ಅತ್ಯುತ್ತಮ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ ಆಕಾಶ್ ಅಂಕಲ್ಗೆ ಅವರು. ಶಬಾಷ್. ಬಾ. 2 ಪ್ರಯತ್ನ ಇಲ್ಲಿ ವ್ಯರ್ಥವಾಗಿದ್ದಾವೆ. ಟೈಮ್ ಔಟ್. ಅವರು 20 ಕಲ್ಲುಗಳನ್ನು ಎತ್ತಲ್ಲಿ ಯಶಸ್ವಿಯಾಗಿದ್ದಾರೆ. 20 ಕಲ್ಲಿನ ವೇಟ